ಜೋತಾವಾರ್ ಅಥವಾ ಮಲ್ಲಪ್ಪ ಜೋತಾವಾರ್. ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಚರ್ಚೆಯನ್ನು ಜೋರು ಮಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಅಡ್ಡಿಲ್ಲ, ಮಾಡಲೇಬೇಕಾದಂಥ ನಡೆಸಬೇಕಾದಂಥದ್ದು. ಆದ್ರೆ ಇದು ಘಟಿಸಿ 50 ವರ್ಷಗಳಾಗ್ಬೋದು. ಆ ಸಂದರ್ಭದಲ್ಲೇ ಇದು ನೆನಪು ಮಾಡಿದ್ದು ಯೋಗ್ಯದ ಇಲ್ಲಂತಲ್ಲ. ಆದರೆ ಅದನ್ನ ಇಡೀ ನಾಡಿನ ತುಂಬ ದೇಶದ ತುಂಬ ಮತ್ತಷ್ಟು ಚರ್ಚೆ ಮಾಡೋದು, ಇವತ್ತು ಸಹಿತ ಕಾಂಗ್ರೆಸ್ ಅದೇ ರೀತಿಯಾಗಿದೆ ಅನ್ನುವಂಥ ವಾದ ಮಾಡೋದು, ಕಾಂಗ್ರೆಸ್ನ ಟೀಕಾ ಮಾಡೋದು. ಅಡ್ಡಿಲ್ಲ, ಮಾಡ್ರಿ, ಹಿಂದಾಗಿದ್ದಕ್ಕೆ ನೀವು ಟೀಕೆ ಮಾಡೋದು ಯೋಗ್ಯದ. ಅವ್ರನ್ನ ತಪ್ಪು ಸಾಕಷ್ಟಾಗಿದ್ದಾವೆ ಕಾಂಗ್ರೆಸ್ನಿಂದ, ಅದು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಂದಿನ ಕಾಂಗ್ರೆಸ್ಸು ಅದೇ ರೀತಿಯಾಗ್ಯದ, ಆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅನ್ನುವಂಥ ಮಾತ ಎಷ್ಟರ ಮಟ್ಟಿಗೆ ಸರಿ. ಅದು ಇನ್ನೂ ಮತ್ತೆ ಡಿಕ್ಟೇಟರ್ ಆಗ್ತದ, ಮತ್ತೊಂದು ತುರ್ತು ಪರಿಸ್ಥಿತಿ ತರ್ತದ, ಅದು ಭಾಳ ಕೆಟ್ಟದ್ದಾಗ್ಯದ, ನಿಕೃಷ್ಟ ಆಗ್ಯದ ಅಂತ ಅನ್ನುವಂಥ ಮಾತ. ಭವಿಷ್ಯದ ಕಾಲದಲ್ಲಿಯೂ ಸಹಿತ ಅದು ಡಿಕ್ಟೇಟರ್ ಆಗೋ ಸಾಧ್ಯತೆ ಇದೆ ಅನ್ನುವಂಥ ಮಾತ. ಇವು ನಿಜವಾಗಿಯೂ ಯೋಗ್ಯನಾ ಅಂತ. ಯಾಕಪ್ಪ ಅಂತಂದ್ರೆ ಕಳೆದ 50 ವರ್ಷಗಳಲ್ಲಿ ಸಾಕಷ್ಟು ಈ ಗಂಗಾ ನದಿ ನೀರು ಹರಿದು ಹೋಗ್ಯದ, ಸಾಕಷ್ಟು ಬದಲಾವಣೆಗಳಾಗಿದ್ದಾವ. ಇವತ್ತು ಸ್ವತಃ ನಿಮ್ಮ 10 ವರ್ಷದ ಆಡಳಿತ ನೋಡಿದಾಗ ನಿಮ್ಮನ್ನು ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥ ಇವತ್ತು ದಿನಗಳಿದ್ದಾವಂತ. ಯಾಕಂದ್ರೆ ಯಾವ ಕಾಂಗ್ರೆಸ್ಸನ್ನು ನೀವು ಟೀಕಾ ಮಾಡ್ತಾ ಇದ್ದೀರಿ, ತುರ್ತು ಪರಿಸರವಾಗಿ ಆಗಲಿ ಇನ್ನುಳಿದ ವಿಷಯಗಳಲ್ಲಾಗಲಿ ಟೀಕಾ ಮಾಡೋದು ಸರಿ ಇದ್ರು ಸಹಿತ ನೀವು ಅವ್ರಿಗಿಂತಲೂ ಭಿನ್ನವಾದಂತಹ ತುರ್ತು ಪರಿಸ್ಥಿತಿ ರಹಿತವಾದಂತಹ ಜನಸಾಮಾನ್ಯರಿಗೆ ಬೇಕಾದಂತಹ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ನಿಮಗೆ ನೀವು ವಾದ ಮಾಡಬಹುದು, ಬುದ್ಧಿವಂತರಿದ್ದೀರಿ, ನಿಮ್ಮ ಪರವಾಗಿ ನೀವು ನಿಲ್ಲಬಹುದು. ಆದರೂ ನಿಜವಾಗಿಯೂ ನೀವು ತುರ್ತು ಪರಿಸ್ಥಿತಿ ಅಂತ ಒಂದು ಸ್ಥಿತಿಯನ್ನು ತಂದಿಲ್ವ, ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ನಿಮ್ಮಲ್ಲಿ ಇಲ್ವಾ, ಅದನ್ನು ನೀವು ಸ್ವತಃ ವಿವೇಚನೆ ಮಾಡಬೇಕಾಗಿದೆ. ಇವತ್ತು ಮೊದಲ ಟೀಕಾ ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮ ಬದಲಾಗಿ ಇವತ್ತು ವಿಶೇಷವಾಗಿ ಅದರಲ್ಲೂ ಈ ಒಂದು ಕೇಜ್ರಿವಾಲ್ ಸಲುವಾಗಿ. ಕಾಂಗ್ರೆಸ್ ಏನೋ ಅದು ಹೌದಪ್ಪ ಡಿಕ್ಟೇಟರ್ ಆಗ್ಬೋದು, ಆದರೆ ಕೇಜ್ರಿವಾಲ್ ಬದಲಾಗಿನೂ ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ, ನೀವು ಇನ್ನೊಂದು ಕಾಂಗ್ರೆಸ್ ರೂಪದಲ್ಲಿ ಅವ್ರ ಜೊತೆ ಬಿಹೇವ್ ಮಾಡ್ತಾ ಇದ್ದೀರಿ. ಹೌದು, ನೀವು ಶಿಕ್ಷೆ ಕೊಡಿಸಿದ್ರೆ ತಪ್ಪಾಗಿದ್ದರೆ ಬ್ಯಾಡರ್ ಅಂತ ಹೇಳಿದ್ದಾರೆ ಇವತ್ತು. ಆದ್ರೆ ಎನ್ಕ್ವೈರಿ ನೆಪದಲ್ಲೇನ ಇವತ್ತು 87 ದಿನ ಆಯ್ತು, 87, 88 ಅವರು ಜೈಲ್ದಾಗ ಹಾಕ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆಗಾರನು ಹಾಕ್ತಾ ಇದ್ದಾರೆ. ಅನೇಕ ಇಲ್ಲಿಯ ಪ್ರಶ್ನೆ, ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಮಾಡುವ ಅನೇಕ ಪತ್ರಕರ್ತರು ಸಹಿತ ಒಳಗೆ ಹಾಕ್ತಾ ಇದ್ದೀರಿ. ಇದಾವರಪ್ಪ, ಇದಕ್ಕೆ ನೀವೇನಂತೀರಿ? ನೀವು ಕಾಂಗ್ರೆಸ್ನ ಗತಿನ ತುರ್ತು ಪರಿಸ್ಥಿತಿ ಹೇರಿಲ್ವೇನ್ರಿ? ಮತ್ತು ನಾವು ಇಲ್ಲಿ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭೀಮಾ ಕೋರೆಗಾಂವದ ಬಗ್ಗೆ ನಿಮಗೆ ಗೊತ್ತದ, ಅದರಲ್ಲಿ ಹೋರಾಟಗಾರರ ಬಗ್ಗೆ ಪ್ರಶ್ನೆ ಮಾಡಿದ್ರ ಬಗ್ಗೆ ಎಲ್ಲ ಗೊತ್ತದ. ಅವ್ರನ್ನೂ ಒಬ್ಬರ ಈ UAP ಒಳಗೋ IT ಒಳಗೋ ITಗಿಂತ ಮುಖ್ಯವಾಗಿ ED ಕೆಳಗೋ ಹಾಕಿ ಅವ್ರು ರುಬ್ತಾ ಇದ್ದಾರೆ. ಅವ್ರು ಹೊರಗೆ ಬರ್ಗೊಳ್ತಾ ಇಲ್ಲ. ಅವರೆಲ್ಲ ಭಯೋತ್ಪಾದಕ ಬಿಂಬಿಸ್ತಾ ಇದ್ದಾರೆ. ಇರಲಿ, ಭೀಮಾ ಕೋರೆಗಾಂವದ ಬಗ್ಗೆ ನೀವೇನೋ ಒಂದು ವಾದ ಮಾಡ್ಬೋದು, ಅದನ್ನ ನಾವಿನ್ನು ಪ್ರಶ್ನೆ ಮಾಡೋದು. ಕೇಜ್ರಿವಾಲ್ ನಿಜವಾಗಿಯೂ ಭಾರತದ ವಿರೋಧಿನ, ಭಯೋತ್ಪಾದಕನ, ಅವ್ರ ಜೊತೆಗಾರರು ಭಯೋತ್ಪಾದಕರ? ಇದಕ್ಕೆ ಇವತ್ತು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಕಳೆದ 50 ವರ್ಷಗಳಿಂದ ಏನಾಗ್ಯದಲ್ಲ ಅದು ತಪ್ಪು, ಅದು ಖಂಡನಾರ್ಹ. ಆದರೆ ಅದನ್ನ ಇಟ್ಕೊಂಡು ಇನ್ನೂ ಅದೇ ರೀತಿಯಾಗಿ ಹೋಗೋದು ಯಾವುದು ಅಂತ ಈಗ ನೀವು 10 ವರ್ಷದ ಆಡಳಿತ ನಾವು ಮಾತಾಡಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ. ಎಲ್ಲರೂ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಇವತ್ತು. ಹೌದು ಬೈ, 10 ವರ್ಷದ ಆಡಳಿತದಲ್ಲಿ ನೀವು ಈ ತುರ್ತು ಪರಿಸ್ಥಿತಿ ಭಿನ್ನವಾದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನೀವು ಏನೇನು ಆಶ್ವಾಸನೆ ಕೊಟ್ಟಿದ್ರಿ, ಅವೆಲ್ಲ ಸಾಧ್ಯ ಆಯ್ತಾ ಅಂತೇಳಿ. ಯಾಕಂದ್ರೆ ಅಭಿವೃದ್ಧಿ ಮತ್ತು ಗುಡ್ ಗವರ್ನೆನ್ಸ್ ಇವೆರಡೂ ನಿಮ್ಮ ಮೇನ್ ಮುದ್ದ ಇದ್ದು 2014 ಆಡಳಿತಕ್ಕೆ ಬಂದಾಗ. ಇವತ್ತು ಗುಡ್ ಗವರ್ನೆನ್ಸ್ ಅದನ್ನ ನೀವು ಏನೇನು ಮಾಡಿದ್ರಿ ಈ ದಿನಗಳಲ್ಲೇ? ಥೇಟ್ ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಕಾಂಗ್ರೆಸ್ನಿಂದ, ಅದನ್ನು ಮಾಡೋದು ಬಂದ್ರಿ ನೀವು. ಅವರು ತಮ್ಮ ವಿರೋಧಿ ಸರ್ಕಾರಗಳನ್ನು ಕೆಡವ್ತಾ ಇದ್ರು, ಮನೆಗೆ ಕಳಿಸ್ತಾ ಇದ್ರು, ತಮ್ಮ ವಿರೋಧಿಗಳನ್ನ ಹಸನ ಮಾಡ್ತಾ ಇದ್ರು. ಹಸನದ ಅರ್ಥ ಖುಲ್ಲಾ ಮಾಡಿದ್ರು ರಾಜಕೀಯವಾಗಿ. ಅದೇ ಕಾಲಕ್ಕೆ ತಮ್ಮ ಪಾರ್ಟಿಗಳಿಂದ ಅನೇಕ ಒಳ್ಳೆಯ ಜನರ, ಒಳ್ಳೆಯ ನಾಯಕರನ್ನು ಹೊರಗೆ ಹಾಕಿದ್ರು. ಯಾವುದು ಮಾಡಿಲ್ಲ, ಬಡತನ ಓಡಿಸೋಣ ಅಂತ ಹೇಳಿದರು, 20 ಪಾಯಿಂಟ್ ಪ್ರೋಗ್ರಾಮ್ಸ್ಗಳನ್ನು ಮಾಡಿದರು. ನಾವೆಲ್ಲ ಚಿಕ್ಕವರು. ಆ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟರು, ಬಡತನ ಓಡಿಸೋಣ ಅಂದರು. ಇವತ್ತಿಗೂ ಅವ್ರಂದು ಮಾತು ಅವ್ರಿಗೂ ಸಾಧ್ಯ ಆಗಲಿಲ್ಲ. ಮತ್ತು ನೀವು ಸಹಿತ 2 ಕೋಟಿ ಉದ್ಯೋಗ ಕೊಡ್ತೀವಿ, ಸೇಮ್ ಮಾತುಗಳನ್ನು, ಬಡತನ ಹೋಗಲಾಡಿಸ್ತೀವಿ, ಬರೀ ನನಗೆ 60 ತಿಂಗಳು ಸಿಕ್ಕರೆ ಸಾಕ, ದೇಶ ನಂದನ ಮಾಡ್ತೀನಿ ಅಂತ ಹೇಳಿದ್ರಿ. ಒಂದಾದ್ರೂ ಕಾರ್ಯಕ್ರಮ ಪೂರ್ಣ ಯಶಸ್ವಿಯಾಗಿದ್ದದಲ್ಲ. ಇವತ್ತು ತೋರಿಸ್ರಿ, ಯಾವುದು ದುಡ್ಡು ಖರ್ಚು ಮಾಡ್ತೀರಿ, ತೋರಿಸ ಲಿಸ್ಟ್ ಕೊಡ್ತೀರಿ.
ನಾವು ಇಷ್ಟು ಖರ್ಚು ಮಾಡಿದ್ವಿ ಅಂತಾರೆ. ಆದರೆ ಖರ್ಚು ಮಾಡಿದ್ರೆ ಪರ್ಸೆಂಟೇಜ್ ಹೊಡೆದವ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಅದ್ರಲ್ಲಿ ದುಡ್ಡು ಎಷ್ಟು ಅಡ್ವರ್ಟೈಸ್ ಹೋಯ್ತು, ಎಷ್ಟು ಅಡ್ವರ್ಟೈಸ್ ಖರ್ಚಾಯಿತು ಆ ಸ್ಕೀಮ್ಗಳ ಬದಲಾಗಿ, ಆ ಯೋಜನೆಗಳ ಬದಲಾಗಿ, ಅದರ ಬಗ್ಗೆ ಏನಾದ್ರು ಬಿಡುಗಡೆ ಮಾಡ್ತೀರಾ? ನಿಮ್ಮ ಸಮಯದಲ್ಲಿ ಎಷ್ಟು ಜನ ಕಾರ್ಪೊರೇಟ್ಗಳು ಸಾವಿರಾರಲ್ಲ ಲಕ್ಷಾವಧಿ ಕೋಟಿಗಳನ್ನು ಕಳಿಸಿದ್ರು, ಶ್ರೀಮಂತರು, ಅವ್ರ ಬಗ್ಗೆ ಮಾತಾಡ್ತೀರಾ? ನೀವು ಯಾವುದನ್ನ ಕಾಂಗ್ರೆಸ್ದ ಬಿನ್ ಅಂತ ಮಾಡ್ತಾ ಇದ್ದೀರಿ. ಹೆಸರಿಗೆ ಮಾತ್ರ ತುರ್ತು ಪರಿಸ್ಥಿತಿ ಅಂತ ಇಲ್ಲ. ನಿಮ್ಮ ವಿರೋಧಿಗಳನ್ನ ಯಾವ್ಯಾವುದೋ ರೂಪದಲ್ಲೇ ಹಣ ತೆಗಿತಾ ಇರ್ತೀರಿ. ಕಮಿಷನ್ ಅಂತ ನೀವು 2-3 ಭಾಗ ಮಾಡ್ತೀರಿ. ಅರ್ಬನ್ ನೆಕ್ಸ್ಲೈಟ್ಸ್ ಅಂತ ಕರಿತೀರಿ ಅವ್ರಿಗೆ, ಅಥವಾ ಪ್ರಗತಿಪರರನ್ನ, ವಿಚಾರವಾದಿಗಳನ್ನ ಇವರು ನೆಕ್ಸ್ಲೈಟ್, ಅರ್ಬನ್ ನೆಕ್ಸ್ಲೈಟ್ ಅಂತ ಕರೆದು ಅವ್ರು ತುಳಿಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಕಿಸಾನ್ ಮೂವ್ಮೆಂಟ್ ಆದ್ರೆ ನೀವು ಕಿಸಾನ್ ಮೂವ್ಮೆಂಟನ್ನು ನೀವು ಯಾವ ರೀತಿಯಾಗಿ ತೆಗೆದುಕೋಬೇಕಾಗಿತ್ತು? ಅದನ್ನು ಅವ್ರಿಗೆ ಏನು ಬೇಕಾಗಿದೆ? ಜನಸಾಮಾನ್ಯರಿಗೆ, ರೈತರಿಗೆ ಏನು ಬೇಕಾಗಿದೆ? ಅವ್ರ ಸಮಸ್ಯೆ ಏನು? ಅಲ್ರಿ, ಅದು ಪ್ರಯತ್ನ ಏನು ಮಾಡಿದ್ರಿ? ಆ ರೈತರು ಪ್ರೈವೇಟ್ ಕಂಪ್ನಿ